ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಈಗಾಗಲೇ ಗೊತ್ತಿದೆ, ಕಮಲಾಬಾಯಿ ಅಂತ. ನಾವೀಗ ಊರಲ್ಲಿದ್ದೀರಿ. ಇವಾಗ ಸಮ್ಮರ್ ಹಾಲಿಡೇ ಬಂತಲ್ವ, 10 ಡೇಸ್ ಇರೋಣ ಅಂತ ಊರಿಗೆ ಬಂದಿದ್ದೀರಿ. ಮಕ್ಕಳೆಲ್ಲ ಹೊರಗಡೆ ಆಟಾಡ್ತಾಯಿದ್ದಾರೆ. ನಾನು ನಮ್ಮ ತಂಗಿ ಸೇರಿಕೊಂಡು ಪಲಾವ್ ಮಾಡೋಣ ಅಂತ ಇದ್ದೀರಿ. ಒಂದು 7-8 ಜನಕ್ಕಾಗೋಷ್ಟು ಪಲಾವನ್ನ ಮಾಡ್ತೀರಿ. ಅದು ಯಾವ ರೀತಿ ಮಾಡ್ತೀರ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ಅಷ್ಟು ಇಲ್ಲಿ ಗಿಡ ಮರಗಳಿರೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ. ಒಂದು 3 ಬೆಳ್ಳುಳ್ಳಿ ಸಿಪ್ಪೆ ಸೊಲ್ದು ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 10, ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಬಂದು ಕ್ಯಾರೆಟು, ನೂಕೋಲು, ಆಲೂಗಡ್ಡೆ, ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಒಂದು 6 ಇಂದ 7 ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಇರಲ್ಲ, ಅದರಿಂದ ಪೇಸ್ಟ್ ಮಾಡಿಕೊಂಡ್ರೆ ಮಕ್ಕಳು ತಿಂತಾರೆ ಅಂದ್ಬಿಟ್ಟು. ಈರುಳ್ಳಿ ಒಂದು 4-5 ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ತಾಯಿದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಬಾರ್ದು, ಚೆನ್ನಾಗಿರಲ್ಲ. ಈಗ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಬ್ರೌನ್ ಕಲರ್ ಆದಷ್ಟು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಕಲರ್ ಆಗಿದೆ ಅಲ್ವಾ, ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕ್ತಾಯಿದ್ದೀನಿ. ಅದು ಕೂಡ ಹಸಿ ವಾಸನೆ ಹೋಗೋ ಗಂಟ ಈ ರೀತಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಲೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾನು ಕಲ್ಲುಪ್ಪು ಹಾಕಿರ್ತೀನಲ್ವ, ಅದರಿಂದ. ಈಗ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ತರಕಾರಿ ತೊಗೊಂಡಿದ್ದೀನಿ. ಮಕ್ಕಳಿಗೆಲ್ಲ ಇಷ್ಟ ಆಗೋದಿಲ್ಲ, ಅದರಿಂದ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ಫ್ರೈ ಆಗಬೇಕು, ಈ ರೀತಿ ಕಲಿಸ್ತಾ ಇರಬೇಕು. ಆಮೇಲೆ ಟೊಮೆಟೊ ಒಂದು 6 ಇಂದ 7 ನಾಟಿ ಹಾಕ್ಕೊಂಡಿದ್ದೀನಿ. ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳಿಗೆ ಬಾಯಿಗೆ ಸಿಕ್ಕಿದ್ರೆ ತಿನ್ನೋದಿಲ್ಲ, ಆದ್ದರಿಂದ ಸ್ವಲ್ಪ ದಪ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಖಾರ, ಅಚ್ಕಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಸ್ವಲ್ಪ ಅದನ್ನು ಹಾಕ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅನ್ನೋ ಗಂಟ ನಾವು ಈ ರೀತಿ ಕಲಿಸ್ಕೊಬೇಕು. ಈಗ 1/4 ಲೀಟ್ರ್ ಮೊಸರನ್ನ ಹಾಕ್ತಾಯಿದ್ದೀರಿ. 1/4 ಲೀಟ್ರ್ ಕೂಡ ಬೇಡ, ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಮತ್ತೆ ಕಲಸಿಟ್ಕೊಳ್ಳೋಣ, ತುಂಬ ಟೇಸ್ಟಾಗಿರುತ್ತೆ. ಮುಂಚೆನೇ ಹಾಕಿದ್ರಿ ನಾವು ಉಪ್ಪು, ಈಗ ಮತ್ತೆ ಹಾಕ್ತಾಯಿದ್ದೀರಿ ಉಪ್ಪು. ನೋಡಿಕೊಂಡು ಹಾಕ್ಕೊಳ್ಳಿ. ಆಗಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಅದಕ್ಕೆ ಈಗ ಒಂದು ಲಿಂಬೆಯನ್ನು ಕಟ್ ಮಾಡಿ ರಸನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ನಾವು ಪಾತ್ರೆಯಲ್ಲಿ ಮಾಡ್ತಾಯಿರೋದು. ಪಾತ್ರೆಯಲ್ಲಿ ಜಾಸ್ತಿ ಮಾಡೋದ್ರಿಂದ ಪಾತ್ರೆಯಲ್ಲಿ ಮಾಡಬೇಕು. ಈಗ ಪುದೀನ, ಕೊತ್ತಂಬರಿ ತೊಳೆದು ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಈ ಲೋಟದಲ್ಲಿ 8 ಗ್ಲಾಸ್ ಹಾಕ್ಕೊಂಡಿದ್ದೆ. ಇದೇ ಕ್ವಾಂಟಿಟಿಯಲ್ಲಿ 8 ಗ್ಲಾಸ್ ಅಂದರೆ 16 ಲೋಟ ನೀರು ಹಾಕಬೇಕು. ನಾನು ಡೇಕ್ಷದಲ್ಲಿ ತೋರಿಸ್ತಾಯಿದ್ದೀನಿ, ಆಲ್ರೆಡಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೆ. ಇದನ್ನು ಪಾತ್ರೆಯಲ್ಲಿ ಹಾಕಬೇಕು. ಅದು ಕುದಿಯೋ ಗಂಟ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಬಿಡೋಣ. ನಾನು ಹೇಳಿದ್ನಲ್ವ, ಕನ್ಫ್ಯೂಸ್ ಮಾಡ್ಕೊಬೇಡಿ. ನಾನು 8 ಗ್ಲಾಸ್ನ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ, ಅದರ ಡಬ್ಬಲ್ಲಾಗಿ ನೀರು ಹಾಕಬೇಕು. ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಜಾಸ್ತಿ ಮಾಡಿದ್ರೆ, ಆದ್ದರಿಂದ. ಈಗ ಕುದಿ ಬಂದಿರೋವಾಗ ನಾನು ಅಕ್ಕಿನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಈಗ ಹಾಕ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಪಾತ್ರೆಯಲ್ಲಿ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಒಂದ್ಗೂಡು ಬರುತ್ತೆ. ನಾವು ಬಾಸುಮತಿ ಊರಲ್ಲಿ ಸಿಗಲಿಲ್ಲ, ಆದ್ದರಿಂದ ನಾರ್ಮಲ್ ಅಕ್ಕಿನೇ ಹಾಕಿದ್ದೀರಿ. ಮತ್ತೆ ಒಂದು ಸರಿ ಕಲಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಹೇಳೋ ರೀತಿ ಮಾಡಿ, ತುಂಬ ಟೇಸ್ಟಾಗೂ ಬರುತ್ತೆ. ಎಲ್ಲ ಸರಿ ಪ್ರಮಾಣದಲ್ಲಿ ಹಾಕಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಆಗಾಗ ನಾವು ನೋಡ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ. ಮತ್ತು ಒಂದು ಸರಿ ನೋಡಿಬಿಟ್ಟು ಕಲಿಸ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಹೊಟ್ಟೆ ಹಸಿತಾಯಿದೆ, ಆಯ್ತಾ ಅಂತ ಹೇಳ್ತಾಯಿದ್ರು. ಅವರು 6 ಗಂಟೆಗೆಲ್ಲ ಎದ್ದೋಳ್ಬಿಡ್ತಾರೆ, ಇಲ್ಲಿ ಬಿಸಿಲಲ್ವಾ, ಆದ್ದರಿಂದ ಬೇಗ ಹೊಟ್ಟೆ ಹಸ್ಬಿಡುತ್ತೆ. ಈಗ ಮತ್ತೆ ನೋಡಿಬಿಟ್ಟು ಕಲಿಸ್ಕೊತಾ ಇದ್ದೀರಿ. ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಇನ್ನೊಂದು ಚೂರು ಆದಮೇಲೆ ಕಲಿಸ್ಕೊಳ್ಳಿ, ಮತ್ತೆ ಲಿಡ್ನ ಕ್ಲೋಸ್ ಮಾಡಿ. ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ನಾವೇನು ಮಾಡಿದ್ದೀರಂದರೆ
ಅದ್ರ ಮೇಲೆ ಕಲ್ಲು ಸ್ವಲ್ಪ ಭಾರ ಇದ್ದರೆ ದಮ್ಮಿಗೆ ಅಂದ್ಬಿಟ್ಟು ನಾವು ಕಲ್ಲನ್ನ ಇಟ್ಟಿದ್ದೀರಿ. ಆವಾಗ ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ ಕೂಡ, ಆವಾಗ ತಳ ಅಂಟೋ ಚಾನ್ಸಸ್ ಇರಲ್ಲ. ಈ ರೀತಿ ಈಗ ಆಗಿದೆ. ನಾವು ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀರಿ. ಮಕ್ಕಳೆಲ್ಲ ಸೇರಿ ಹೇಳ್ತೀರಿ. ಫ್ರೆಂಡ್ಸ್, ವಿಡಿಯೋದು ನಮ್ಮ ಅತ್ತೆಗೆ ಗೊತ್ತಿರಲಿಲ್ಲ. ನೋಡಿದ್ರೆ ಬೈಕೊತಾರೆ. ಊರ ಕಡೆ ಯಾರಿಗೂ ಅಷ್ಟು ಗೊತ್ತಾಗೋದಿಲ್ಲ ಅಲ್ವಾ, ಏನು ಈ ರೀತಿ ಫೋಟೋಗಳಲ್ಲಿ ಫೋನಲ್ಲೇ ಇರ್ತಾರಂತ ಬೈಕೊಳ್ತಾರೆ. ಆದ್ದರಿಂದ ನಾವು ಫೇಸ್ ತೋರಿಸ್ತೀರಾ ಈ ರೀತಿ ವಿಡಿಯೋ ಹಿಡಿತಾಯಿದ್ರಿ. ಕೊನೆಯದಾಗಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು 2 ಪ್ಯಾಕೆಟ್ ತುಪ್ಪನ ತೊಗೊಂಬಂದಿದ್ರಿ. ಸ್ವಲ್ಪ ದೂರ ಆಗುತ್ತಲ್ವ ಅಂಗಡಿ ಶಾಪು, ಮನೆ ಬ್ಯಾಂಗ್ಳೂರು ಅಂದರೆ ಅಲ್ಲಲ್ಲೇ ಸಿಗುತ್ತೆ. ಇದು ಸ್ವಲ್ಪ ದೂರ ಹೋಗಬೇಕು. ಈಗ ತುಪ್ಪ ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂಚೂರು ಕಲಿಸ್ತಾಯಿದ್ದೀರಿ. ನೋಡಿ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿ. ತುಂಬ ಈಗ ಟೇಸ್ಟ್ ಯಾವ ರೀತಿ ಇದೆ ಅಂತ ನಾವು ಹೇಳ್ತೀರಿ. ಮಕ್ಕಳು ಆಲ್ರೆಡಿ ಅವರು ನಮ್ಮ ಹಸ್ಬೆಂಡ್ ಮಾವ ಮನೆಯಲ್ಲಿ ತಿಂದ್ಬಿಟ್ಟು ಬಂದುಬಿಟ್ಟಿದ್ರು. ಅದಕ್ಕೆ ನಾನೇ ಅವ್ರಿಗೆ ತಿನ್ನಿಸ್ತಾಯಿದ್ದೀನಿ. ಇವರು ನಮ್ಮ ಮೈದ ಮಗಳು, ನನ್ನ ಮೈದ ಮಗ. ಅವರು ಹೋಗ್ತಾಯಿದ್ದಾರೆ ನಮ್ಮ ಅತ್ತೆ. ಒಂದೊಂದು ಬಾಯಿ ತಿನ್ನಿಸ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿದೆ ಅಂತ ಅವರು ಹೇಳ್ತಾಯಿದ್ದಾರೆ ವಿಡಿಯೋದಲ್ಲಿ ನೋಡಿ ನಗಿತಾ ಇದ್ದಾರೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲ ಕರೆಕ್ಟಾಗಿ ಮಸಾಲ ಎಲ್ಲ ಇತ್ತು. ನನ್ನ ಮಗ ಕೂಡ ಕೊನೆದಾಗ ಬಂದ. ಅವನು ಚೆನ್ನಾಗಿದೆ ಟೇಸ್ಟು ಅಂತ ಹೇಳ್ತಾ ಇದ್ದಾನೆ. ನಮ್ಮಮ್ಮ ಮಾಡಿದ್ದು, ನಮ್ಮ ಚಿಕ್ಕಮ್ಮ ಮಾಡಿದ್ದು ಅಂತ ಹೇಳ್ತಾ ಇದ್ದಾನೆ. ಅವರೀಗ ಮತ್ತೆ ಆಡೋಕ್ಕೆ ಹೋದರು. ಮತ್ತು ಬಿಸಿಲಲ್ಲಿ ಆಡಿ ಸುಸ್ತಾಗ್ಬಿಟ್ಟಿದ್ರು. ಐಸ್ ಕ್ರೀಮ್ ತಂದಿದ್ರಲ್ವ, ಅದನ್ನು ಕೊಟ್ಟಿದ್ದೆ. ಕೂತ್ಕೊಂಡು ತಿಂತಾಯಿದ್ದಾರೆ. ಪರವಾಗಿಲ್ಲ, ಈ ಸರಿ ಜಗಳ ಏನು ಆಡ್ತಾಯಿಲ್ಲ ಮಕ್ಕಳು. ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ. ಸ್ವಲ್ಪ ದೊಡ್ಡವರಾದರೆ ಅವ್ರಿಗೆ ಗೊತ್ತಾಗುತ್ತೆ. ಆಟ ಆಡ್ಕೊಂಡಿದ್ದಾರೆ. ಇವನು ಕೂಡ ಈಗ ಸ್ಕೂಲಿಗೆ ಸೇರ್ಸೋಣ ಅಂತಿದ್ದಾರೆ, ನರ್ಸರಿಗೆ. ಅವನು ಕೂಡ ಚೇಷ್ಟಾಗಿದೆ ಅಂತ ಹೇಳ್ತಾ ಇದ್ದಾನೆ. ನೀರು, ಜ್ಯೂಸು, ಈ ಐಸ್ ಕ್ರೀಮ್ ಅಂದರೆ ಮಕ್ಕಳು ಬಿಡೋದೇ ಇಲ್ಲ. ಅವ್ರಿಗೆ ಕೊಟ್ಟರೆ ನಾವು ಅವರೇ ತಿಂದು ಟೇಸ್ಟ್ ಮಾಡಿ ಹೇಳ್ತಾಯಿದ್ರು. ನನ್ನ ಮಗಳು ಕೂಡ ಅದರಲ್ಲಿ ಸೇರ್ಕೊಂಬಿಟ್ಟಿದ್ಲು. ಅವಳು ಕೂಡ ಆಟ ಆಡ್ಕೊಂಡಿದ್ಲು. ಅವಳಿಗೊಂದು ಸ್ಲಿಪ್ಪರ್ ತಗೊಂಡಿದ್ದೆ, ಮೀಶೋದಲ್ಲಿ ಬೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ನಾನು ಅಲ್ಲಿ ತೋರ್ಸೋಕ್ಕಾಗಲಿಲ್ಲ, ಊರಿಗಂತ ತಗೊಂಡಿದ್ದೆ. ಅವಳು ನಡೆಯೋದು ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮದೆಲ್ಲ ಸ್ಲಿಪ್ಪರ್ ಆಗ್ತಾಯಿದ್ಲು. ಆದ್ದರಿಂದ ಅವಳಿಗೂ ಒಂದು ಚಿಕ್ಕದಾಗಿ ಸೌಂಡ್ ಬರುತ್ತೆ, ಪಿ ಪಿ ಅಂದ್ಬಿಟ್ಟು. ಅದನ್ನು ತಗೊಟ್ಟಿದ್ದೀರಿ. ಅವಳು ನೋಡಿ ಯಾವ ರೀತಿ ಆಟ ಆಡ್ತಾಯಿದ್ದಾಳಂತ. ಅವಳಿಗೆ ತುಂಬ ಖುಷಿಯಾಗ್ಬಿಟ್ಟಿದೆ. ಮಕ್ಕಳಿದ್ರೆ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವಳು ಆಟಾಡ್ತಾಯಿದ್ದಾಳೆ. ನನ್ನ ಲಿಂಕ್ನ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೈ ಮಾಡಿ. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ, ಕಡಿಮೆ ಪ್ರೈಸು. ಹೊರಗಡೆ ತಗೊಂಡ್ರೆ ಜಾಸ್ತಿ ರೇಟು. ನಾನು ಮೀಶೋದಲ್ಲಿ ಬೈ ಮಾಡಿರೋದು. ನನಗೇನೋ ಇಷ್ಟ ಆಯಿತು. ರೆಡ್ ಕಲರ್ ತಗೊಂಡಿದ್ದೆ. ಕಲರ್ ಕೂಡ ಅವೈಲೇಬಲ್ ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಬ್ಯಾಟ್ ಬಾಲ್ ಆಟ ಆಡ್ತಾಯಿದ್ದಾರೆ ಮಕ್ಕಳು. ವಾತಾವರಣ ಕೂಡ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ ವಾತಾವರಣ. ಆಟ ಆಡ್ಕೊಂಡಿದ್ದಾರೆ. ಬಿಸಿಲಲ್ವಾ, ಆದರೆ ಈ ಕಡೆ ಆಟ ಆಡ್ಕೊಂಡಿದ್ದಾರೆ. ಅವಳು ಚಿಕ್ಕವಳು ಅಂದ್ಬಿಟ್ಟು ಅವಳ ಜೊತೆ ಯಾರೂ ಆಟ ಆಡೋಲ್ಲ. ಇವನು ಬಾ ನಾನು ನೀನು ಆಟ ಆಡೋಣ ಅಂತ ಕರ್ಕೊಂಡು ಆಟ ಆಡ್ತಾಯಿದ್ರು. ಅವರು ಸ್ವಲ್ಪ ದೊಡ್ಡವರಾಗ್ಬಿಟ್ಟಿದ್ದಾರೆ. ಅವಳನ್ನ ನೋಡೋದೇ ಇಲ್ಲ ಅವರು. ಇವನು ಅವಳ ಜೊತೆ ಚೆನ್ನಾಗಿ ಬೆರೀತಾಳೆ. ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ. ನಾನು ಸ್ಲಿಪ್ಪರ್ ಹಾಕಿ ಕೂಡ ತೋರಿಸಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ. ಅವಳು ಕೂಡ ಆಟ ಆಡ್ತಾಯಿದ್ದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.